ನಮಸ್ಕಾರ. ನಾನು ನಿಮ್ಮ ಮನೆ ಹುಡುಗಿ ಧಾರವಾಡ ಬಡಗಿ ಸಂಜನಾ ಮುತ್ತುರಾಜ್. ನಮ್ಮ BR ಕಿಚನ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ. ನಾವಿವತ್ತು ಸರಸ್ವತಿ ಮ್ಯಾಮ್ ಹತ್ರ ಬಂದಿದ್ದೀವಿ. ಅವ್ರು ಸಖತ್ತಾಗಿ ಅಡುಗೆ ಮಾಡ್ತಾರಂತೆ. ಇವತ್ತು ನಮಗೆ ಯಾವ ರೆಸಿಪಿ ಹೇಳ್ಕೊಡ್ತಾರೆ ಅಂತ ನೋಡೋಣ ಬನ್ನಿ. ಹೆಲೋ ಮ್ಯಾಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಮ್ಮ, ನೀವು ಚೆನ್ನಾಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ಏನ್ ಮಾಡ್ಕೊಂಡಿದ್ದೀರಾ? ಹೌಸ್ ವೈಫ್ ಮ್ಯಾಮ್. ಓಕೆ ಮ್ಯಾಮ್, ಗ್ರೇಟ್. ಹಾಗಾದ್ರೆ ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಮದುವೆ ಆಗಿ ಒಂದು 30 ವರ್ಷ ಆಗಿದೆ. ಓಕೆ ಮ್ಯಾಮ್, ನೈಸ್. ನಿಮ್ಮ ಹಸ್ಬೆಂಡ್ ಏನ್ ಮಾಡ್ತಾರೆ? ವ್ಯವಸಾಯ ಮಾಡ್ತಾರೆ. ಅಂದ್ರೆ ಫಾರ್ಮರ್. ಓಕೆ, ಸೂಪರ್ ಮ್ಯಾಮ್. ಫಾರ್ಮರ್ ಅಂತಂದ್ರೆ ಇವತ್ತು ನಮಗೆ ಯಾವ ರೆಸಿಪಿನ ಮಾಡ್ಕೊಡ್ತಿದ್ದೀರಾ? ಪೆಪ್ಪರ್ ಚಿಕನ್ ಮಾಡ್ತೀನಿ. ಓಕೆ ಮ್ಯಾಮ್, ಸೂಪರ್. ನಾನ್ ವೆಜ್ ನನಗೆ ತುಂಬ ಇಷ್ಟ. ನೀವು ಕೂಡ ವೇಟ್ ಮಾಡ್ತಿದ್ದೀರಾ ತಾನೇ? ನಾನು ವೇಟ್ ಮಾಡ್ತಿದ್ದೀನಿ. ಇನ್ಯಾಕೆ ತಡ ಮಾಡೋದು? ಬನ್ನಿ ಸ್ಟಾರ್ಟ್ ಮಾಡೋಣ. ಬನ್ನಿ ಮ್ಯಾಮ್. ನಮ್ಮ ಸರಸ್ವತಿ ಮ್ಯಾಮು ಪೆಪ್ಪರ್ ಚಿಕನ್ ಮಾಡಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಿದ್ದಾರೆ ಅಂತ ಕೇಳೋಣ ಬನ್ನಿ. ಚಿಕನ್ ಅರ್ಧ ಕೆಜಿ, ಈರುಳ್ಳಿ 1, ಸೋಂಪು, ಜೀರಿಗೆ, ಕೊತ್ತಂಬರಿ, ಕರಿಬೇವು, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಮೆಣಸು. ಓಕೆ ಮ್ಯಾಮ್, ಸ್ಟಾರ್ಟ್ ಮಾಡೋಣವಾ? ಓಕೆ, ಫಸ್ಟಿಗೆ ಏನು ಮಾಡ್ಕೋತೀರಾ ಈಗ ಮುರಿಯೋದು ಹುರ್ಕೊಂಡು ಮಿಕ್ಸಿಗೆ ಹಾಕೋಣ. ಹಾಂ, ರಾ ಆಗಿ ಹುರ್ಕೋತೀರಾ ಅಥವಾ ಎಣ್ಣೆ ಮಿಕ್ಸ್ ಮಾಡಿ? ಇಲ್ಲ, ಎಣ್ಣೆ ಹಾಕಲ್ಲ. ಓಕೆ, ಕರಿಮೆಣಸು ಮತ್ತೆ ಸೋಂಪು ಹಾಕಿದ್ದೀರಾ ಅಲ್ವಾ? ಸೋಂಪು, ಜೀರಿಗೆ ಹಾಕಬೇಕು. ಓಕೆ ಮ್ಯಾಮ್, ಎಷ್ಟೆಷ್ಟು ಸ್ಪೂನ್ ತಗೊಂಡಿದ್ದೀರಾ? 1 ಸ್ಪೂನ್. ಅರ್ಧ ಕೆಜಿ ಇದೆಯಲ್ಲ, ಹಾಂ, ಸಾಕು. 1 ಸ್ಪೂನ್ ಸಾಕು, ½ kg ಚಿಕನ್ನಿಗೆ. ಓಕೆ, ಈಗ ಅದು ಹುರಿದಿದ್ಯಾ ಮ್ಯಾಮ್? ಹುರಿದಿದ್ದೀನಿ, ಮಿಕ್ಸಿಗೆ ಹಾಕಬೇಕು. ಓಕೆ, ಮಿಕ್ಸಿಗೆ ಹಾಕೊಂಡ್ಬಿಡೋಣ. ಈಗ ನೆಕ್ಸ್ಟ್ ಏನು ಮಾಡ್ಕೋತಿದ್ದೀರಾ? ಒಂದು 50 ಗ್ರಾಮ್ ಎಣ್ಣೆ ಹಾಕ್ತಾ ಇದ್ದೀನಿ. ಓಕೆ, ಏನು ಹಾಕೋತಿದ್ದೀರಾ ಮ್ಯಾಮ್? ಸೋಂಪು ಹಾಕ್ತೀನಿ. ಹಾ, ಈಗ ಸೋಂಪು ಹಾಕೊಂಡಿದ್ದೀರಾ ಅಲ್ವಾ? ಮತ್ತೇನು ಹಾಕೋತಿದ್ದೀರಾ ಈಗ ನೆಕ್ಸ್ಟ್? ಇದಕ್ಕೆ ಕರಿಬೇವು ಹಾಕ್ತಾ ಇದ್ದೀನಿ. ಈಗ ಈರುಳ್ಳಿ ಹಾಕ್ತಾ ಇದ್ದೀನಪ್ಪ. ಓಕೆ, ಎಷ್ಟು ಈರುಳ್ಳಿ ಹಾಕೋತಿದ್ದೀರಾ ಮ್ಯಾಮ್? 1 ಈರುಳ್ಳಿ ಹಾಕಿದ್ದೀನಿ. ಅದು ಬ್ರೌನ್ ಕಲರ್ ಬರೋವರೆಗೂ ಬೇಯಿಸ್ಕೋಬೇಕು. ನಿಮ್ಮ ಮದುವೆ ಆಗಿ ಎಷ್ಟು ವರ್ಷ ಆಯ್ತು ಮ್ಯಾಮ್? ನಮ್ಮ ಮದುವೆ ಆಗಿ ಒಂದು 30 ವರ್ಷ ಆಗಿರ್ತದೆ. 30 ವರ್ಷ. ಸೂಪರ್ ಮ್ಯಾಮ್. ಏನ್ ಮಾಡ್ತಾರೆ ಯಜಮಾನ್ರು? ವ್ಯವಸಾಯ ಮಾಡ್ತಾರೆ ಊರಲ್ಲಿ. ಓಕೆ, ಊರಲ್ಲಿ ಅಂದ್ರೆ ನಿಮ್ದು ಯಾವ ಊರು ಪ್ರಾಪರ್? ನಮ್ದು ಚಿರ್ಲಘಟ್ಟ. ಚಿರ್ಲಘಟ್ಟ ಯಾವ ಕಡೆ ಬರುತ್ತೆ? ಚಿಕ್ಕಬಳ್ಳಾಪುರ, ಚಿಂತಾಮಣಿ ಮಧ್ಯದಲ್ಲಿ ಬರುತ್ತೆ. ಓಕೆ, ಹೋಗ್ತಾ ಬರ್ತಾ ಇರ್ತೀರಾ ಊರಿಗೆ? ಹೋಗ್ತಾ ಬರ್ತಾ ಇರ್ತೀವಿ. ಮತ್ತೆ ನೀವು ಇಲ್ಲಿ ಒಬ್ಬರೇ ಇರ್ತೀರಾ? ನಾವು ಹೌಸ್ ವೈಫು. ಹಾ, ಅಡುಗೆ ಮಾಡ್ಕೊಂಡು ತಿಂದ್ಕೊಂಡು ಮನೇಲಿ ಇರ್ತೀವಿ. ಅಂದ್ರೆ ಯಾರ್ಯಾರು ಇರ್ತೀರಾ ಮನೇಲಿ? ನಮ್ಮ ಅಣ್ಣವ್ರು ಇದ್ದಾರೆ. ಓಕೆ, ಅಣ್ಣನ ಮಗುವಿದೆ. ಹಾ ಹಾ, ಮಾಡ್ಕೊಂಡು ತಿಂದ್ಕೊಂಡು ಮನೇಲಿ ಇರೋದೆ. ನಿಮ್ಗೆ ಎಷ್ಟು ಜನ ಮಕ್ಕಳು? ನಮ್ಗಿಲ್ಲಮ್ಮ ಮಕ್ಕಳು. ಓಕೆ, ಬೇರೆ ಮಕ್ಕಳು ಸಾಕು. ಮಕ್ಕಳೇ ಮ್ಯಾಮ್, ಯಾರಾದ್ರೂ ಮಕ್ಕಳು. ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದ್ದೀನಪ್ಪ. ಎಷ್ಟು ಸ್ಪೂನ್ ಹಾಕೊಂಡ್ರಿ? 1 ಸ್ಪೂನ್ ಹಾಕಿದ್ದೀನಿ. ಓಕೆ, ನಿಮ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಮ್ಯಾಮ್? ಅರೇಂಜ್ ಮ್ಯಾರೇಜ್ ನಮ್ಮ ಲವ್ ಅಲ್ಲ. ಅರೇಂಜ್ ಮ್ಯಾರೇಜ್. ಓಕೆ, ಅಂದ್ರೆ ನಿಮ್ಮ ತವ್ರ ಮನೆ ಯಾವ ಊರು? ತವ್ರ ಮನೆ ನಮ್ಮೂರ ಹತ್ರನೇ ಮುಮ್ಮನಹಳ್ಳಿ ಅಂತ. ಓಕೆ, ಕೊಟ್ಟಿರೋದು ಸೋಮನಹಳ್ಳಿಗೆ, ಮುಮ್ಮನಹಳ್ಳಿಯಿಂದ. ಓಕೆ, ಯಜಮಾನ್ರು ಇಲ್ಲಿ ಬರ್ತಿರ್ತಾರೆ ಹೋಗ್ತಿರ್ತಾರೆ? ಬರ್ತಾ ಇರ್ತಾರೆ. ಓಕೆ, ನೈಸ್. ಮತ್ತೇನೇನು ಅಡುಗೆ ಮಾಡ್ತೀರಾ? ವ್ಯವಸಾಯ ಮಾಡ್ತಾರೆ ಅಂದಮೇಲೆ ಹಳ್ಳಿ ಟೈಪ್ ಅಡುಗೆ ಜಾಸ್ತಿ ಮಾಡ್ತೀರಾ ಅನ್ಸುತ್ತೆ ನೀವು. ಮುದ್ದೆ, ಬಸ್ಸಾರು, ಓಕೆ, ನೈಸ್. ತರಕಾರಿ ಸಾರು. ಅಂದ್ರೆ ನಾನ್ ವೆಜ್ ಜಾಸ್ತಿನಾ ಅಥವಾ ವೆಜ್ ಜಾಸ್ತಿ ಮಾಡೋದು? ವೆಜ್ಜೇ ಜಾಸ್ತಿ, ನಾನ್ ವೆಜ್ ಕಡಿಮೆ. ಓಕೆ, ಏನ್ ಮಾಡ್ತಿದ್ದೀರಾ ಫ್ರೀ ಟೈಮಲ್ಲಿ? ಅಂದ್ರೆ ಮ್ಯೂಸಿಕ್ ಕೇಳೋದು, ಫಿಲ್ಮ್ಸ್ ನೋಡೋದು, ಆ ಟೈಪಲ್ಲಿ ನಿಮ್ಗೆ ಏನು ಇಷ್ಟ? ನಾನೇನು ನೋಡಲ್ಲ, ಹಾಡುಗಳು ಕೇಳ್ಕೊಳ್ತೀನಿ. ಹಾಡುಗಳು ಕೇಳ್ತೀರಾ? ಸಿನಿಮಾ ನೋಡಲ್ವಾ? ಇಲ್ಲ, ಅಭ್ಯಾಸ ಇಲ್ಲ. ಮೊದ್ಲಿಂದನೂ ಅಭ್ಯಾಸ ಇಲ್ಲ? ಮೊದಲಿಂದನೂ ನೋಡೇ ಇಲ್ಲ. ಓಕೆ, ಮತ್ತೆ ನಿಮ್ಮ ಎಜುಕೇಶನ್ ಏನಾಗಿದೆ? ಇಲ್ಲಪ್ಪ, ನಾವು ಓದೇ ಇಲ್ಲ. ಅದಾಗಿದೆಯಾ? ಬೆಂದಿದೆಯಾ? ಇನ್ನೂ ಸ್ವಲ್ಪ ಫ್ರೈ ಆಗಬೇಕು. ಓಕೆ, ಇನ್ನೂ ಎಷ್ಟು ನಿಮಿಷ ಬೇಕು ಇದು ಬೇಯಕ್ಕೆ? ಇದೊಂಚೂರು ಕೆಂಪಗಾಗಲಿ. ಓಕೆ, ಅಂದ್ರೆ ಬ್ರೌನ್ ಕಲರ್ ಬಂದ ಮೇಲೆ ಚಿಕನ್ ಆಡ್ ಮಾಡೋದು. ಆಡ್ ಮಾಡಿ ಸ್ವಲ್ಪ ಫ್ರೈ ಆದಮೇಲೆ ಓಕೆ,
ಮುಕ್ಕಾಲು ಬೆಂದ ಮೇಲೆ ಆ ಪುಡಿ ಹಾಕಿ ಉಪ್ಪು ಹಾಕಿ ಮಿಕ್ಸ್ ಮಾಡಿ. ಓಕೆ ಓಕೆ ಮ್ಯಾಮ್. ಎಲ್ಲೆಲ್ಲಿ ಸುತ್ತಾಡಿದ್ದೀರಾ ಮತ್ತೆ ಹೊರಗಡೆ ಹೋಗ್ತೀರಾ? ಎಲ್ಲಿ ಇಲ್ಲಪ್ಪ, ಎಲ್ಲ ಬೆಂಗಳೂರಲ್ಲೇನೆ ಹೋಗ್ತೀರಿ, ಕಡಿಮೆ. ಅಂದ್ರೆ ಎಲ್ಲಿ ಹೋಗಿದ್ದೀರಾ ಇನ್ನೂವರೆಗೂ? ಎಲ್ಲಿ ದೇವಸ್ಥಾನಗಳೇ, ಇನ್ನೆಲ್ಲಿ ಹೋಗಿದ್ದೀರಿ? ದೇವಸ್ಥಾನಕ್ಕೆ ಹೋಗ್ತೀವಿ. ಅಂದ್ರೆ ದೇವಸ್ಥಾನಕ್ಕೆ ಹೋಗೋದು ತುಂಬಾ ಇಷ್ಟ. ಈಗ ಚಿಕನ್ ಹಾಕ್ತಾ ಇದ್ದೀವಿ. ಈಗ ಅದು ಎಷ್ಟು ನಿಮಿಷ ಬೇಯಬೇಕು ಮ್ಯಾಮ್? ಬೇಯಬೇಕು, ಒಂದು 20 ನಿಮಿಷ, 10-15 ನಿಮಿಷ ಎಲ್ಲ ಬೇಯಬೇಕು. ಓಕೆ. ಅಂದ್ರೆ ನೀರೇನಾದ್ರೂ ಆ್ಯಡ್ ಮಾಡ್ತೀರಾ ಅದಕ್ಕೆ? ಆ್ಯಡ್ ಮಾಡೋದಿಲ್ಲ, ಬೇಡ ಅಂತ ನೋಡಿ. ಅಂದ್ರೆ ನೀರೇನು ಹಾಕಲ್ಲ, ಹಾಗೆ ಬೇಯಿಸ್ತೀರಾ? ಓಕೆ. ಬಿಟ್ಟು ಮುಚ್ತಾ ಇದ್ದೀನಿ. ಓಕೆ. ಒಂದು 15 ನಿಮಿಷ ಬೇಯಬೇಕು ಚಿಕನ್ ಕರೆಕ್ಟ್ ಆಗಿ. ಓಕೆ ಓಕೆ. ಆಮೇಲೆ ಮಸಾಲೆ ಆ್ಯಡ್ ಮಾಡೋದ? ಮಸಾಲೆ ಆ್ಯಡ್ ಮಾಡಿ ಓಕೆ. ಸ್ವಲ್ಪ ಕೊತ್ತಂಬರಿ ಕಟ್ ಮಾಡೋದು. ಈಗೇನು ಹಾಕೋತಿದ್ದೀರಾ ಮ್ಯಾಮ್? ಉಪ್ಪು ಹಾಕ್ತಾ ಇದ್ದೀನಮ್ಮ. ಓಕೆ. ಆಲ್ಮೋಸ್ಟ್ ಒಂದು 50% ಬೆಂದಿದೆ ಅಲ್ವಾ? ಓಕೆ. ಸ್ವಲ್ಪ ಬೆಂದ ಮೇಲೆ ಹಾಂ, ಪೆಪ್ಪರ್ ಹಾಕಿ ಮಿಕ್ಸ್ ಮಾಡಿ. ಓಕೆ. ಬೇಯಿಸಿ ಇನ್ನೂ ಒಂದು 10 ನಿಮಿಷ ಬೇಯಕ್ಕೆ ಬಿಡ್ಬೇಕಾ? ಹ್ಞೂ. ಓಕೆ. ಬೆಂದಿದೆಯಾ ಮ್ಯಾಮ್ ಈಗ? ಇನ್ನೊಂದು ಚೂರು ಬೇಕು. ಈಗ ಒಂಚೂರು ಮೆಣಸಿನ ಪುಡಿ ಹಾಕ್ತೀವಿ. ಓಕೆ. ಬ್ಲ್ಯಾಕ್ ಪೆಪ್ಪರ್ ಹಾಕೋದ್ರಿಂದ ಆಲ್ರೆಡಿ ಸ್ಪೈಸಿನೆಸ್ ಬಂದ್ಬಿಡುತ್ತೆ. ಬಂದ್ಬಿಡುತ್ತೆ. ಇದೊಂಚೂರು ಕಲ್ಲರಿಗೆ ಇರಲಿ ಅಂತ ಮೆಣಸಿನ ಪುಡಿ. ಮ್ಯಾಮ್, ನಿಮ್ಮ ಲೈಫ್ನ ಬೆಸ್ಟ್ ಮೂಮೆಂಟ್ ಯಾವುದು? ಯಾವುದು ಅಂತ ಹೇಳೋದು ಹೇಳ. ತುಂಬಾ ಖುಷಿ ಪಟ್ಟಿರೋ ಕ್ಷಣ ಯಾವುದು? ಈಗಿರೋದೇ ಖುಷಿ. ಈಗಿರೋದೇ ಖುಷಿ. ಅಂದ್ರೆ ತುಂಬಾ ಫ್ರೆಂಡ್ಸ್ ಇದ್ದಾರೆ. ಓಕೆ. ಫ್ರೆಂಡ್ಸ್ ಜೊತೆ ಎಲ್ಲ ಓಡಾಡ್ಕೊಂಡು ಅಲ್ಲಿ ದೇವಸ್ಥಾನಗಳಿಗೆ ಎಲ್ಲ ಹೋಗ್ತೀವಿ. ಓಕೆ. ಎಲ್ಲೆಲ್ಲಿ ಹೋಗಿದ್ದೀರಾ? ಯಾವ್ಯಾವ ದೇವಸ್ಥಾನಕ್ಕೆ? ಮಾದೇಶ್ವರನ ಬೆಟ್ಟ ಅಂತೆ, ಚಾಮುಂಡಿ ಬೆಟ್ಟ, ಓಕೆ ಓಕೆ. ಇಂಥ ಮಂಡ್ಯ ದೇವಸ್ಥಾನಗಳೆಲ್ಲ ನೋಡಿದ್ದೀರಿ. ಹಾ ಹಾ ಹಾ. ಫ್ರೆಂಡ್ಸ್ ಇಂದಾನೇ ಖುಷಿಯಾಗಿದ್ದೀನಿ ಇವಾಗ. ಓಕೆ. ಫ್ರೆಂಡ್ಸ್ ಜೊತೆ ನಾನೊಬ್ಬಳೇ ಇರೋದು, ಹೋಗ್ತಿರ್ತೀರಾ? ಬೇರೆ ಮನೆಯಲ್ಲಿ ಮಗು ನೋಡ್ಕೊಂಡು. ಓಕೆ. ಇದೇ ಈಗಿರೋದೇ ಬೆಸ್ಟ್. ಇದೇ ಬೆಸ್ಟ್. ಆರಾಮಾಗಿ ಟ್ರಿಪ್ ಎಲ್ಲ ಚೆನ್ನಾಗಿ ಹೊಡಿತೀರಾ ಹಾಗಾದ್ರೆ? ಹೋಗ್ತೀರಿ. ಓಕೆ. ಟೈಮ್ ಇರೋವಾಗೆಲ್ಲ ಈಗ ಇದು ಮಿಕ್ಸ್ ಮಾಡಿ ಪೌಡ್ರ್ ಹಾಕ್ತೀನಿ. ಈಗ ಬೆಂದಿದೆಯಾ ಅದು? ನೋಡ್ತೀನಿ. ಇನ್ನು ಸ್ವಲ್ಪ ಬೇಯಬೇಕು. ಇನ್ನೊಂದು ಚೂರು ಬೇಯಬೇಕಾ? ಇನ್ನು ಎಲ್ಲೆಲ್ಲಿ ಹೋಗ್ಬೇಕು ಟ್ರಿಪ್ಪಿಗಂತ ಆಸೆ ಇದೆ ನಿಮ್ಗೆ? ಆಸೆ ಇದೆ, ಹೋದ್ರೆ ಟೈಮ್ ಇರಲ್ಲ ಅಷ್ಟು. ಎಲ್ಲಿಗೆ ಹೋಗ್ಬೇಕು ಅಂತ ಆಸೆ ಇದೆ? ತಿರುಪತಿ, ಧರ್ಮಸ್ಥಳ, ಓಕೆ. ಶಿರಡಿ ಎಲ್ಲ. ಒಟ್ಟು ದೇವಸ್ಥಾನಗಳಂದ್ರೆ ತುಂಬಾ ಇಷ್ಟ ನಿಮಗೆ ಅಲ್ವಾ? ಹೌದು. ಮತ್ತೆ ನಿಮ್ ಲೈಫ್ ನ ವರ್ಸ್ಟ್ ಮೂಮೆಂಟ್ ಯಾವುದು ಮ್ಯಾಮ್? ಕಷ್ಟಪಟ್ಟೆ ಚೆನ್ನಾಗಿ ಆಗೋದು, ಇಲ್ಲ ಚೆನ್ನಾಗಿದ್ದು ಕಷ್ಟ ಬರ್ಬೋದು. ನನ್ನ ಲೈಫ್ದಲ್ಲಿ ಚಿಕ್ಕ ವಯಸ್ಸಿಗೆ ಕಷ್ಟ ಬಂತು, ಏನೋ ಇವಾಗ ನೆನಪಾಗಿದೆ. ಚಿಕ್ಕ ವಯಸ್ಸಿಗೆ ಅಂದ್ರೆ ಯಾವ ವಯಸ್ಸಿಗೆ? ಏನು ಒಂದು 20 ವರ್ಷ ಒಳಗಡೆನೆ ಎಲ್ಲ ಬಾಧೆ ಬಿದ್ದು ಆಯಿತು. ಇಲ್ಲಿಗೆ ಬಂದ ಮೇಲೆ ಒಂಚೂರು ಚೆನ್ನಾಗಿದೆ. ತುಂಬ ಫ್ರೆಂಡ್ಸು ಬೇರೆ ಊರಲ್ಲಿದ್ರು ಖುಷಿಯಾಗಿದೆ. ಅಂದ್ರೆ ನೀವು ಬ್ಯಾಂಗ್ಳೂರಿಗೆ ಬಂದು ಎಷ್ಟು ವರ್ಷ ಆಯ್ತು? ಆಯ್ತು, ಒಂದು 20 ವರ್ಷ. 20 ವರ್ಷ. 20 ವರ್ಷದಿಂದನೂ ಆಚೆ ಬಂದ್ಮೇಲೆ ಖುಷಿಯಾಗಿದೆ. ತುಂಬಾ ಸ್ಟ್ರಾಂಗ್ ವುಮೆನ್ ಆಗಿದ್ರೆ ನೀವು. ಸ್ಟ್ರಾಂಗ್ ಮಾಡ್ಕೋಬೇಕು. ಈಗ ಬೆಂದಿದೆ ಅಲ್ವಾ ಮ್ಯಾಮ್ ಅದು? ಇವಾಗ ಮಸಾಲ ಪುಡಿ ಹಾಕ್ತಾ ಇದ್ದೀನಿ. ಎಷ್ಟು ಸ್ಪೂನ್ ಹಾಕೋತಿದ್ದೀರಾ? 1-2 ಸ್ಪೂನ್ ಅಷ್ಟು. ಓಕೆ. ಇದು ಆ್ಯಡ್ ಮಾಡಿದ್ದಾದ್ಮೇಲೂ ಬೇಯಿಸ್ಕೋಬೇಕಾ? ಇಲ್ಲ, ಸ್ವಲ್ಪ ಹಂಗೆ ಇದು ಮಿಕ್ಸ್ ಆಗೋಕ್ಕೆ ಸ್ವಲ್ಪ ಹೊತ್ತಿರಲಿ. ಓಕೆ. ಕೊತ್ತಂಬರಿ ಹಾಕ್ಬಿಟ್ಟು ಆಫ್ ಮಾಡೋದಷ್ಟೇ. ಕೊತ್ತಂಬರಿ ಹಾಕ್ತಾ ಇದ್ದೀನಿ. ಓಕೆ ಓಕೆ. ಈಗ ಸರ್ವ್ ಮಾಡ್ಕೊಳ್ಳೋಣ ಮ್ಯಾಮ್. ಇದು ಕಂಪ್ಲೀಟ್ ಆಗಿ ಆಗಿದೆಯಲ್ಲ ಇವಾಗ? ಓಕೆ. ಪೆಪ್ಪರ್ ಚಿಕನ್ ರೆಡಿ ಇದೆ. ಟೇಸ್ಟ್ ಮಾಡಿ ಹೇಳಿಮ್ಮ ಹೆಂಗಿದೆಯೋ. ಸೊ ನಮ್ಮ ಸರಸ್ವತಿ ಮ್ಯಾಮು ನಮಗೋಸ್ಕರ ಪೆಪ್ಪರ್ ಚಿಕನ್ ಈಸಿಯಾಗಿರೋ ರೆಸಿಪಿ ಹೇಳ್ಕೊಟ್ಟಿದ್ದಾರೆ. ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ. ಸೊ ಟೇಸ್ಟ್ ಮಾಡೋಣ ಮ್ಯಾಮ್. ಕಲರ್ ಒಂಥರ ತಂದೂರಿ ಚಿಕನ್ ಆಗಿ ಬರ್ತಿದೆ ನನಗೆ, ತುಂಬ ಚೆನ್ನಾಗಿ ಕಾಣಿಸ್ತಿದೆ.
ಆಗಿದೆ ಮ್ಯಾಮ್, ನಿಜವಾಗ್ಲೂ ಕರೆಕ್ಟಾಗಿ ಬೆಂದಿದೆ ಚಿಕನ್ನು, ಕರೆಕ್ಟಾಗಿ ರೋಸ್ಟ್ ಆಗಿದೆ, ಪೆಪ್ಪರ್ ಫ್ಲೇವರ್ ಕರೆಕ್ಟಾಗಿ ಬರ್ತಿದೆ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಪೆಪ್ಪರ್ ಚಿಕನ್ ಮಾಡಿಕೊಟ್ಟಿದ್ದಕ್ಕೆ. ತುಂಬ ಒಂದು ಕ್ವಿಕ್ ರೆಸಿಪಿನ ಮಾಡಿಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮ್ಮ ಬಿ ಆರ್ ಕಿಚನಿಂದ ನಿಮಗೊಂದು ಗಿಫ್ಟ್ ಇದೆ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ನಮ್ಮ ಬಿ ಆರ್ ಕಿಚನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಮಾ, ನಿಮ್ಗೂ ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಎಪಿಸೋಡ್ನ ರೆಸಿಪಿ ಪೆಪ್ಪರ್ ಚಿಕನ್ ಆಗಿತ್ತು. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನೀವು ಕೂಡ ನಮ್ಮ ಬಿ ಆರ್ ಕಿಚನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾ? ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ ಪ್ರೊಫೈಲ್ ಕಳಿಸಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋಲಿ. ನಮಸ್ಕಾರ.